ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಯೋಚಿಸಿ. ಪ್ರಪಂಚದಲ್ಲಿ ಕೆಲವರು ಹಗಲಿರುಳು ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಜೀವನ ಪೂರ್ತಿ ಬಡತನದಲ್ಲೇ ಏಕೆ ನರಳುತ್ತಾರೆ? ಆದರೆ ಇನ್ನು ಕೆಲವರು ಅಷ್ಟೇನೂ ಕಷ್ಟಪಡದಿದ್ದರೂ ಐಷಾರಾಮಿ ಜೀವನ ನಡೆಸುತ್ತಾರೆ. ಇದು ದೇವರ ಪಕ್ಷಪಾತವೇ ಅಥವಾ ಅವರ ಹಣೆಬರಹವೇ? ಖಂಡಿತ ಅಲ್ಲ. ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳು ಹೇಳುವ ಪ್ರಕಾರ ನಿಮ್ಮ ಬಡತನ ಅಥವಾ ಸಿರಿವಂತಿಕೆಯ ರಹಸ್ಯವು ನೀವು ಬ್ಯಾಂಕಿನಲ್ಲಿ ಎಷ್ಟು ಹಣ ಇಟ್ಟಿದ್ದೀರಿ ಎಂಬುದರ ಮೇಲಲ್ಲ, ಬದಲಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಆ ಮೊದಲ 30 ನಿಮಿಷಗಳ ಮೇಲೆ ನಿಂತಿದೆ. ಹೌದು, ಇಂದಿನ ವಿಡಿಯೋದಲ್ಲಿ ನಾವು ವೈಕುಂಠದಲ್ಲಿ ನಡೆದ ಒಂದು ಅದ್ಭುತ ಸಂಭಾಷಣೆ ಮತ್ತು ಒಬ್ಬ ರೈತನ ಕಥೆಯ ಮೂಲಕ ಬಡತನಕ್ಕೆ ಕಾರಣವಾಗುವ ಆ 4 ಭಯಂಕರ ಅಭ್ಯಾಸಗಳು ಯಾವುವು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪಿತಪ್ಪಿಯೂ ಮಾಡಬಾರದ 4 ತಪ್ಪುಗಳು ಯಾವುವು ಎಂದು ತಿಳಿಯೋಣ. ಎಚ್ಚರಿಕೆ: ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸುವುದು ಎಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದ ಲಕ್ಷ್ಮಿಯನ್ನು ನೀವೇ ಹಿಂದಕ್ಕೆ ಕಳುಹಿಸಿದಂತೆ, ಏಕೆಂದರೆ ಜ್ಞಾನವನ್ನು ತಿರಸ್ಕರಿಸುವುದೇ ದಾರಿದ್ರ್ಯದ ಮೊದಲ ಹೆಜ್ಜೆ. ಬನ್ನಿ, ಈ ರಹಸ್ಯವನ್ನು ಭೇದಿಸೋಣ. ಒಮ್ಮೆ ವೈಕುಂಠದಲ್ಲಿ ಜಗನ್ಮಾತೆ ಲಕ್ಷ್ಮೀದೇವಿಗೆ ಒಂದು ದೊಡ್ಡ ಸಂದೇಹ ಬಂತು. ಅವಳು ಶ್ರೀಹರಿಯ ಬಳಿ ಕೇಳುತ್ತಾಳೆ, ಸ್ವಾಮಿ, ಭೂಲೋಕದಲ್ಲಿ ಧರ್ಮವಂತರು ಕಷ್ಟಪಡುತ್ತಿದ್ದಾರೆ, ಆದರೆ ಕೆಲವರು ಸುಲಭವಾಗಿ ಶ್ರೀಮಂತರಾಗುತ್ತಿದ್ದಾರೆ. ಇದಕ್ಕೆ ನಿಜವಾದ ಕಾರಣವೇನು? ಆಗ ಶ್ರೀಹರಿ ಒಂದು ಮಾತು ಹೇಳುತ್ತಾನೆ, ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಅವನು ಹೇಳುತ್ತಾನೆ, ಲಕ್ಷ್ಮಿ, ಮನುಷ್ಯನ ದಾರಿದ್ರ್ಯಕ್ಕೆ ಅವನ ಗ್ರಹಗತಿಗಳಿಗಿಂತ ಹೆಚ್ಚಾಗಿ ಅವನ ದಿನಚರಿಯೇ ಮುಖ್ಯ ಕಾರಣ. ಯಾರು ತಮ್ಮ ಜೀವನದಿಂದ 4 ಕೆಟ್ಟ ಅಭ್ಯಾಸಗಳನ್ನು ತೆಗೆದುಹಾಕುತ್ತಾರೋ ಅವರ ಮನೆಯಲ್ಲಿ ನೀನು ಶಾಶ್ವತವಾಗಿ ನೆಲೆಸುತ್ತೀಯ. ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವೀಗ ರಾಮು ಎಂಬ ರೈತನ ಕಥೆಯನ್ನು ಕೇಳಲೇಬೇಕು. ರಾಮು ಒಳ್ಳೆಯವನು, ಆದರೆ ಅವನ ಜಮೀನಿನಲ್ಲಿ ಬರೀ ಕಲ್ಲು ಮುಳ್ಳು. ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸಿಲ್ಲ. ಆದರೆ ಅವನ ಹೆಂಡತಿ ಸೀತಾ ಮಹಾಬುದ್ಧಿವಂತೆ. ಅವಳ ಒತ್ತಾಯದ ಮೇರೆಗೆ ರಾಮು ಕಾಡಿನಲ್ಲಿದ್ದ ಒಬ್ಬ ಮಹಾನ್ ಜ್ಞಾನಿ ಸಾಧುವಿನ ಬಳಿ ಹೋಗುತ್ತಾನೆ. ಸಾಧುಗಳು ರಾಮುನ ಕಷ್ಟವನ್ನು ಕೇಳಿ ನಗುತ್ತಾ ಹೇಳಿದರು, ಮಗು, ನಿನ್ನ ಸಮಸ್ಯೆ ನಿನ್ನ ಜಮೀನಿನಲ್ಲಿಲ್ಲ, ನಿನ್ನ ಅಭ್ಯಾಸದಲ್ಲಿದೆ. ಹಾಗಾದರೆ ಆ 4 ಅಭ್ಯಾಸಗಳು ಯಾವುವು? ಇದನ್ನು ತಿಳಿದುಕೊಂಡರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬದಲಾಗಬಹುದು. 1. ಸೋಮಾರಿತನ ಮತ್ತು ತಡವಾಗಿ ಏಳುವುದು. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ? ಪ್ರಪಂಚದ ಬಹುತೇಕ ಯಶಸ್ವಿ ವ್ಯಕ್ತಿಗಳು ಸೂರ್ಯನಿಗಿಂತ ಮುಂಚೆಯೇ ಏಳುತ್ತಾರೆ. ಯಾರು ಸೂರ್ಯ ಬರುವವರೆಗೂ ಹಾಸಿಗೆ ಬಿಡುವುದಿಲ್ಲವೋ ಅವರ ಮನೆಯ ದ್ವಾರವನ್ನು ದಾರಿದ್ರ್ಯವು ಕಾಯುತ್ತಿರುತ್ತದೆ. ಹಾಸಿಗೆಯ ಮೇಲಿನ ಸುಖ ಜೀವನದ ಸುಖವನ್ನು ಕಸಿದುಕೊಳ್ಳುತ್ತದೆ. ನಾಳೆಯಿಂದಲೇ ಸೂರ್ಯನಿಗಿಂತ ಮುಂಚೆ ಎದ್ದು ನೋಡಿ, ನಿಮ್ಮ ಆತ್ಮವಿಶ್ವಾಸ ಹೇಗಿರುತ್ತೆ ಅಂತ. 2. ನಕಾರಾತ್ಮಕ ಆಲೋಚನೆ. ಎರಡನೆಯದು, ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಎನ್ನುವುದು. ನಿಮಗೆ ಗೊತ್ತೇ, ನೀವು ಬೆಳಿಗ್ಗೆ ಎದ್ದ ಮೊದಲ 10 ನಿಮಿಷಗಳಲ್ಲಿ ಏನು ಯೋಚಿಸುತ್ತೀರೋ ಇಡೀ ದಿನ ಅದೇ ಶಕ್ತಿ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ರಾಮು ಎದ್ದ ತಕ್ಷಣ ಇಂದು ಮಳೆಯಿಲ್ಲ, ಬೆಳೆ ನಾಶವಾಗುತ್ತದೆ ಎಂದು ಚಿಂತಿಸುತ್ತಿದ್ದ. ನೀವು ಎದ್ದ ತಕ್ಷಣ ಸಾಲದ ಬಗ್ಗೆ, ಕಾಯಿಲೆಯ ಬಗ್ಗೆ ಅಥವಾ ಜಗಳದ ಬಗ್ಗೆ ಯೋಚಿಸಿದರೆ ನೀವು ಬ್ರಹ್ಮಾಂಡಕ್ಕೆ ನನಗೆ ಇನ್ನೂ ಹೆಚ್ಚು ಕಷ್ಟಗಳನ್ನು ಕೊಡು ಎಂದು ಆಹ್ವಾನ ನೀಡಿದಂತೆ. ಬದಲಾಗಿ ಇಂದು ಅದ್ಭುತವಾದ ದಿನ ಎಂದು ಹೇಳಿ ನೋಡಿ. 3. ಶಿಸ್ತಿನ ಕೊರತೆ. ದಡವಿಲ್ಲದ ನದಿಯಲ್ಲಿ ದೋಣಿ ಬಿಟ್ಟರೆ ಅದು ಎಲ್ಲಿಗೆ ಹೋಗುತ್ತದೆ? ಎಲ್ಲಿಗೂ ಇಲ್ಲ. ಹಾಗೆ ಇವತ್ತು ಏನು ಮಾಡಬೇಕು ಎಂಬ ಪ್ಲಾನ್ ಇಲ್ಲದೆ ದಿನ ಶುರು ಮಾಡುವವನು ಜೀವನ ಪೂರ್ತಿ ಗೊಂದಲದಲ್ಲೇ ಇರುತ್ತಾನೆ. 4. ಸ್ಥಿರತೆ ಇಲ್ಲದಿರುವುದು. ಒಂದು ಕಡೆ ಗುಂಡಿ ತೋಡಿ ನೀರು ಬರಲಿಲ್ಲ ಎಂದು ಇನ್ನೊಂದು ಕಡೆ ತೋಡುವುದು. ಹೀಗೆ ಮಾಡಿದರೆ ಬಾವಿಯೂ ಆಗಲ್ಲ, ನೀರು ಸಿಗಲ್ಲ. ರಾಮು ಕೂಡ ಹಾಗೆ ಮಾಡುತ್ತಿದ್ದ. ಆದರೆ ಸಾಧುಗಳ ಮಾತಿನಿಂದ ರಾಮು ಬದಲಾದ. ಕೆಲವೇ ವರ್ಷಗಳಲ್ಲಿ ಅವನ ಕಲ್ಲು ಮುಳ್ಳಿನ ಜಮೀನು ಹಚ್ಚ ಹಸಿರಾಯಿತು. ಆದರೆ ನಿಲ್ಲಿ, ಕೇವಲ ಕಷ್ಟಪಟ್ಟರೆ ಸಾಲದು. ನಮ್ಮ ವಾಸ್ತು ಮತ್ತು ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮ ಅದೃಷ್ಟವನ್ನೇ ಮುಚ್ಚಿಬಿಡಬಹುದು. ಅವು ಯಾವುವು ಗೊತ್ತಾ? ಕನ್ನಡಿ ನೋಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡುವ ಅಭ್ಯಾಸ ನಿಮಗಿದೆಯೇ? ಹಾಗಿದ್ದರೆ ಇಂದೇ ನಿಲ್ಲಿಸಿ. ಏಕೆಂದರೆ ನಾವು ನಿದ್ರೆಯಿಂದ ಎದ್ದಾಗ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಜಡತ್ವ ಇರುತ್ತದೆ. ಅದೇ ಮುಖವನ್ನು ಕನ್ನಡಿಯಲ್ಲಿ ನೋಡಿದಾಗ ಆ ನಕಾರಾತ್ಮಕ ಶಕ್ತಿ ಮತ್ತೆ ನಮ್ಮೊಳಗೆ ಪ್ರತಿಫಲಿಸುತ್ತದೆ. ಬದಲಿಗೆ ನಿಮ್ಮ ಅಂಗೈ ನೋಡಿ ಕರಾಗ್ರೆ ವಸತೆ ಲಕ್ಷ್ಮಿ ಎಂದು ಹೇಳಿ. ಅಂಗೈಯಲ್ಲಿ ನಿಮ್ಮ ಭವಿಷ್ಯವಿದೆ. ತೊಳೆಯದ ಪಾತ್ರೆಗಳು. ರಾತ್ರಿ ಊಟವಾದ ಮೇಲೆ ಸಿಂಕ್ನಲ್ಲಿ ಪಾತ್ರೆಗಳನ್ನು ಹಾಗೇ ಬಿಟ್ಟು ಮಲಗುತ್ತೀರಾ? ಇದು ಬಡತನಕ್ಕೆ ನೇರ ಆಹ್ವಾನ. ಅಡುಗೆ ಮನೆ ಅನ್ನಪೂರ್ಣೇಶ್ವರಿಯ ಸ್ಥಾನ.
ರಾತ್ರಿ ಪೂರ್ತಿ ಎಂಜಲು ಪಾತ್ರೆಗಳನ್ನು ಇಡುವುದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಆ ದರಿದ್ರ ದೃಶ್ಯವನ್ನು ನೋಡುವುದು ಮನೆಯಲ್ಲಿ ಜಗಳ ಮತ್ತು ಸಾಲವನ್ನು ಹೆಚ್ಚಿಸುತ್ತದೆ. ಇದನ್ನು ನೀವು ಹಿಂದೆ ಪರೀಕ್ಷಿಸಿ ನೋಡಿ. ಪಾತ್ರೆ ತೊಳೆದು ಮಲಗಿದ ದಿನ ನಿಮ್ಮ ಮನಸ್ಸು ಎಷ್ಟು ಹಗುರಾಗಿರುತ್ತದೆ ಎಂದು. ನೆರಳು ಮತ್ತು ಹಿಂಸೆ. ಮೂರನೆಯದಾಗಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಥವಾ ಬೇರೆಯವರ ನೆರಳನ್ನು ನೋಡಬೇಡಿ. ವಿಶೇಷವಾಗಿ ಪಶ್ಚಿಮ ದಿಕ್ಕಿನ ನೆರಳು ರಾಹುವಿನ ಪ್ರಭಾವವನ್ನು ಸೂಚಿಸುತ್ತದೆ. ಹಾಗೆಯೇ ಮೊಬೈಲ್ ತೆಗೆದು ಪ್ರಾಣಿಗಳ ಜಗಳ ಅಥವಾ ಹಿಂಸಾತ್ಮಕ ಸುದ್ದಿಗಳನ್ನು ನೋಡಬೇಡಿ. ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ದಿನಪೂರ್ತಿ ಹಾಳು ಮಾಡುತ್ತದೆ. ಹಾಗಾದರೆ ಏನು ಮಾಡಬೇಕು? ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಮತ್ತು ನೆಮ್ಮದಿಗಾಗಿ ಕೇವಲ 3 ಸರಳ ಕೆಲಸಗಳನ್ನು ಮಾಡಿ. ಇದಕ್ಕೆ ಹೆಚ್ಚು ಸಮಯವೂ ಬೇಕಿಲ್ಲ. ಮುಖ್ಯದ್ವಾರದ ರಂಗೋಲಿ. ಸ್ನಾನಕ್ಕೂ ಮುನ್ನ ಮನೆಯ ಮುಖ್ಯದ್ವಾರಕ್ಕೆ ಸ್ವಲ್ಪ ನೀರು ಹಾಕಿ ಅಕ್ಕಿ ಹಿಟ್ಟಿನಿಂದ ಪುಟ್ಟ ರಂಗೋಲಿ ಬಿಡಿ. ಅಕ್ಕಿ ಹಿಟ್ಟು ಇರುವೆಗಳಿಗೆ ಆಹಾರವಾಗುತ್ತದೆ. ಆ ಪುಣ್ಯ ನಿಮ್ಮನ್ನು ಕಾಯುತ್ತದೆ. ಬಾಗಿಲು ಚೆನ್ನಾಗಿದ್ದರೆ ಬರುವ ಭಾಗ್ಯವೂ ಚೆನ್ನಾಗಿರುತ್ತದೆ. ಅಗ್ನಿದೇವನಿಗೆ ನಮನ. ಮೊದಲ ಟೀ ಅಥವಾ ಕಾಫಿ ಮಾಡುವ ಮುನ್ನ ಗ್ಯಾಸ್ ಸ್ಟವ್ಗೆ ಒಂದು ನಮಸ್ಕಾರ ಮಾಡಿ. ಸಾಧ್ಯವಾದರೆ ಅರಿಶಿನ ಕುಂಕುಮ ಇಡಿ. ನಾವು ತಿನ್ನುವ ಅನ್ನವನ್ನು ಬೇಯಿಸುವ ಅಗ್ನಿಗೆ ಗೌರವ ಕೊಟ್ಟರೆ ಮನೆಯಲ್ಲಿ ಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ. ತುಳಸಿ ಪೂಜೆ. ಮನೆಯಲ್ಲಿರುವ ತುಳಸಿ ಗಿಡಕ್ಕೆ 1 ಲೋಟ ನೀರು ಅರ್ಪಿಸಿ. ತುಳಸಿ ಇದ್ದಲ್ಲಿ ವಿಷ್ಣು ಇರುತ್ತಾನೆ, ವಿಷ್ಣು ಇದ್ದಲ್ಲಿ ಲಕ್ಷ್ಮಿ ಬರಲೇಬೇಕು. ಸ್ನೇಹಿತರೆ, ರಾಮನ ಕಥೆ ಕೇವಲ ಕಥೆಯಲ್ಲ, ಅದು ಜೀವನದ ಸತ್ಯ. ನಾವೆಷ್ಟೇ ದೊಡ್ಡ ಕನಸುಗಳನ್ನು ಕಂಡರೂ ನಮ್ಮ ಸಣ್ಣ ಸಣ್ಣ ದೈನಂದಿನ ಅಭ್ಯಾಸಗಳೇ ನಮ್ಮನ್ನು ಮೇಲೆತ್ತುತ್ತವೆ ಅಥವಾ ಕುಗ್ಗಿಸುತ್ತವೆ. ನಾಳಿನ ಬೆಳಗಿನಿಂದಲೇ ಈ ಬದಲಾವಣೆಗಳನ್ನು ಮಾಡಿ ನೋಡಿ. ಕೇವಲ 21 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಪವಾಡವನ್ನು ನೀವೇ ಕಾಣುತ್ತೀರಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಎನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಆದರೆ ಒಂದು ಮಾತು, ಒಳ್ಳೆಯ ವಿಷಯವನ್ನು ಹಂಚಿಕೊಂಡರೆ ಪುಣ್ಯ ಹೆಚ್ಚುತ್ತದೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಇದೇ ರೀತಿಯ ದೈವಿಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭ ದಿನ. ನಮಸ್ಕಾರ.